me, forever on fire. ಕಳೆದ 2 ದಿನಗಳಿಂದ ಪ್ರತ್ಯೇಕ 2 ದರೋಡೆ ಕೇಸ್ಗಳಿದ್ದಾವಲ್ಲ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಮಾತ್ರವಲ್ಲ, ಇಡೀ ದೇಶ ಈ ಕಡೆ ನೋಡ್ತಾ ಇದೆ. ಕರ್ನಾಟಕದಲ್ಲಿ ಎಂಥ ದರೋಡೆಗಳು ನಡೀತಾ ಇದೆ ಅಂತ ಹೇಳಿ ನೋಡಿ. ಮಂಗಳೂರಿನಲ್ಲಿ ನಡೆದಿರುವಂಥ ರಾಬರ್ಸ್ಗಳು ಹೋಗಿದ್ದೆಲ್ಲಿಗೆ, ದರೋಡೆಕೋರರು ಹೋಗಿದ್ದೆಲ್ಲಿಗೆ, ಪೊಲೀಸರಿಗೆ ಮಣ್ಣು ಮುಕ್ಕಿಸಲಿಕ್ಕೆ ನಡೆದಿತ್ತು ಒಂದು ಪ್ರೀ ಪ್ಲಾನ್. ಮಂಗಳೂರಿನಲ್ಲಿ ತಮಿಳುನಾಡಿಗೆ ಹೋಗಿದ್ದಾರೆ ಎನ್ನುವ ಶಂಕೆ, ಅಜ್ಞಾತ ಸ್ಥಳದಿಂದ ಪರಾರಿಯಾಗಿ ಕೇರಳ ತಲುಪಿದ್ದಾರೆ ಕಳ್ಳರು. ಅಲ್ಲಿಂದ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳಿ ಮತ್ತೆ ಪ್ಲ್ಯಾನನ್ನು ಮಾಡಿ ಕಾರ್ ಬಿಟ್ಟು ಬೋಟ್ನಲ್ಲಿ ಹೋಗಿದ್ದಾರೆ ಎಂಬ ಮಾಹಿತಿ ಇದೆ. ತಮಿಳುನಾಡಿನ ಕಡೆ ಬೋಟ್ ಮೂಲಕ ಹೋಗಿರುವ ಶಂಕೆ ಇದೆ. ಆ ನಿಟ್ಟಿನಲ್ಲಿ ಕೇರಳದಲ್ಲಿ ಸುತ್ತಾಡಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ತಲಪ್ಪಾಡಿ ಟೋಲ್ಗೇಟ್ನಲ್ಲಿ ಡಕಾಯಿತರು ಇದ್ದ ಕಾರಿನ ಫೋಟೋ ಸೆರೆಯಾಗಿದೆ. ಮಂಗಳೂರು ಕೇರಳ ಗಡಿಭಾಗದ ರೂಟ್ ಚೇಂಜ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕದೀಮರು ಹೋಗಿರುವಂಥ ಎಲ್ಲ ಆ ಮಾರ್ಗದಲ್ಲಿ ಬರುವಂಥ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. CCTV ದೃಶ್ಯವನ್ನು ಆಧರಿಸಿ ಮಂಗಳೂರು ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಬೀದರ್, ಇನ್ನೊಂದು ಕಡೆ ಮಂಗಳೂರು, ಎರಡೂ ಕೂಡ ಪೊಲೀಸರಿಗೆ ಸವಾಲಾಗಿರುವಂಥ ಸಂದರ್ಭಗಳು. ಬೆಳಗ್ಗೆ ಅಷ್ಟೇ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಚಾಟಿ ಕೂಡ ಬೀಸಿದ್ದಾರೆ. ಇಂಥ ಪ್ರಕರಣ ನಡೆದರೂ ಕೂಡ ಪೊಲೀಸರು ಅವರನ್ನು ಸೆರೆ ಹಿಡಿಯುವಲ್ಲಿ ಇಲ್ಲೂ ಕೂಡ ಯಶಸ್ವಿಯಾಗಿಲ್ಲ ಅಂಥೇಳಿ ನೋಡಿ. ಕಳ್ಳರು ಕೂಡ ದರೋಡೆಕೋರರು ಕೂಡ ಹೀಗೆ ಮುಂದುವರಿದಂಥ ಎಲ್ಲ ಟೆಕ್ನಾಲಜಿಗಳಿದೆ. ಆದರೆ ಈ ಟೆಕ್ನಾಲಜಿಗಳ ಮಧ್ಯೆಯೂ ಕೂಡ ಹಾಡಾಗಲೇ ಬಂದು ಹಿಂಗೆ ದರೋಡೆ ಮಾಡ್ತಾರೆ, ಈ ರೀತಿ ಹಣವನ್ನು ಕದ್ದೊಯ್ತಾರೆ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಅಂತ ನೋಡಬೇಕಾಗತ್ತೆ. ಸದ್ಯಕ್ಕೆ ಮಂಗಳೂರಿನ ದರೋಡೆಯಲ್ಲಿ ಭಾಗಿಯಾಗಿದ್ದಂಥ ದರೋಡೆಕೋರರ ಬಂಧನಕ್ಕಾಗಿ ಪೊಲೀಸರು ಹಲವು ಟೀಮ್ಗಳಲ್ಲಿ ಶೋಧ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಬೀದರ್ ವಿಚಾರವೂ ಕೂಡ ನೋಡಬೇಕಾಗತ್ತೆ. ಬೀದರ್ನಲ್ಲೂ ಕೂಡ ದರೋಡೆಕೋರರು ಇನ್ನೂ ಸಿಕ್ಕಿಲ್ಲ. ಇನ್ನೂ ಸಿಕ್ಕಿಲ್ಲ. 93 ಲಕ್ಷ ರೂಪಾಯಿ ಕ್ಯಾಶ್ ಲೂಟಿ ಮಾಡಿದಂಥ ಆ ಇಬ್ಬರು ಎಲ್ಲಿ ಹೋದರು? ಬೈಕ್ನಲ್ಲಿ ಎಸ್ಕೇಪ್ ಆದಂಥವರು ಹೈದರಾಬಾದ್ನಲ್ಲಿದ್ದಾರೆ ಎನ್ನುವ ಶಂಕೆ ಇದೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿರುವಂಥ ಮಾಹಿತಿ ಇದೆ. ಸಿಕಂದರಾಬಾದ್ ರೈಲ್ವೆ ಸ್ಟೇಷನ್ ಬಳಿ ಅಂಗಡಿಯಲ್ಲಿ ಬಟ್ಟೆ ಖರೀದಿ ಮಾಡಿದ್ದಾರಂತೆ. ಬಳಿಕ ಹತ್ತಿರದ ನಿರ್ಮಾಣ ಹಂತದ ಬಿಲ್ಡಿಂಗ್ನಲ್ಲಿ ಬಟ್ಟೆಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ಬೇಟೆಗಿಳಿದಿದ್ದಾರೆ ಬೀದರ್ ಪೊಲೀಸರು. ಬೀದರ್ನಿಂದ ತೆರಳಿರುವಂಥ ಕರ್ನಾಟಕದ ಪೊಲೀಸ್ ಅಲ್ಲಿ ಅನೇಕ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ATMಗೆ ಹಣ ಹಾಕುವಾಗ ಬಹಳ ದೊಡ್ಡ ದರೋಡೆ ನಡೆದಿತ್ತು. ಎಂಥ ದರೋಡೆ ಅಂತ ಹೇಳಿದ್ರೆ, ವ್ಯಕ್ತಿಯನ್ನು ಕೊಂದು ಹೀಗೆ ಹಾಡು ಹಗಲೇ ಅಲ್ಲಿರುವಂಥ ಜನ ಕೂಡ ಕಲ್ಲಿನಿಂದ ಹೊಡೆದು ಅವನ್ನ ಹೇಗಾರು ಮಾಡಿ ಉಳಿಸ್ಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ಅವನ ಕೈಯಲ್ಲಿ ಗನ್ನಿತ್ತು. ಹೈದರಾಬಾದ್ನಲ್ಲಿ ಇಬ್ಬರು ದರೋಡೆಕೋರರು ಓಡಾಡ್ತಾ ಇದ್ದಾರಂತೆ. ಆ ದೃಶ್ಯವೂ ಕೂಡ ಸಿಕ್ಕಿದೆ. ಗುರುವಾರ ರಾತ್ರಿ ಸುಮಾರು 11 ಗಂಟೆಗೆ ಓಡಿ ಹೋಗಿದ್ದಂಥ ಇಬ್ಬರ ಕೈಯಲ್ಲಿ ತಲಾ ಒಂದೊಂದು ಟ್ರಾಲಿ ಬ್ಯಾಗ್ ಪತ್ತೆಯಾಗಿದೆ. ಕಳ್ಳರು ಓಡಿ ಹೋಗ್ತಾ ಇರುವಂಥ CCTV ದೃಶ್ಯದ ಆಧಾರದ ಮೇಲೆ ಪೊಲೀಸರು ಬೇಟೆಯಾಡ್ತಾ ಇದ್ದಾರೆ. ಮಂಗಳೂರು ಮತ್ತು ಬೀದರ್ನಲ್ಲಿ ನಡೆದಿರುವಂಥ 2 ಪ್ರತ್ಯೇಕ ದರೋಡೆ ಪ್ರಕರಣಗಳು, ಇತ್ತೀಚೆಗೆ ದರೋಡೆ ಪ್ರಕರಣಗಳು ಕಮ್ಮಿಯಾಗಿದ್ವು. ದರೋಡೆ ಅಂತ ಹೇಳಿದ್ರೆ ಎಲ್ಲೋ ಮನೆ ಕಳ್ತನ ಮಾಡ್ತಿದ್ರು. ಪಿಕ್ ಪಾಕೆಟು ಕೂಡ ಬಹಳ ಗಣನೀಯವಾಗಿ ಕಮ್ಮಿಯಾಗಿದೆ. ಎಲ್ಲೋ ಜಾತ್ರೆಯಲ್ಲಿ ನಡೆದಾಗ, ಯಾವುದೋ ಜನಸಂದಣಿ ಇದ್ದಾಗ ಟಕ್ ಅಂತ ಅವನು ಚಾಲಾಕಿ ಮಾಡ್ಕೊಂಡು ಏನೋ ಪಿಕ್ ಪಾಕೆಟ್ ಮಾಡಿದ್ದನ್ನು ಕೆಲವಷ್ಟು ಕಡೆ ನೋಡ್ತಾ ಇದ್ವಿ. ಬಟ್ ಇಂಥ ಮೇಜರ್ ಬಹಳ ದೊಡ್ಡ ಪ್ರಮಾಣದ ದರೋಡೆ ನಡೆದಿದೆಯಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಹಿಂಗೆ ನಡೆದಿರೋದಿದೆ ಮೊದಲು ಅಂತ ಕಾಣಿಸುತ್ತೆ. ಪೊಲೀಸರಿಗೆ ಬಹಳ ದೊಡ್ಡ ಸವಾಲಿದು. ಕರ್ನಾಟಕದ ಪೊಲೀಸರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಈ ಒಂದು ಸಣ್ಣ ಸುಳಿವು ಸಿಕ್ಕರೂ ಕೂಡ ಅದನ್ನು ಟ್ರೇಸ್ ಮಾಡ್ತಾರೆ, ಅವರನ್ನು ಹಿಡ್ಕೊಂಬರ್ತಾರೆ ಅಂತ. ಬಟ್ ಗೊತ್ತಿಲ್ಲ, ಇಲ್ಲಿ ಇಷ್ಟೊತ್ತಿಗಾಗಲೇ ಆ 2 ಪ್ರಕರಣಗಳಿದ್ದಾವಲ್ಲ, ಆ ದರೋಡೆಕೋರರನ್ನು ಮಟ್ಟ ಹಾಕಬೇಕಾಗಿತ್ತು, ಎಡೆಮುರಿ ಕಟ್ಟಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಕೂಡ ಆಗಿಲ್ಲ. ಅಲ್ಲಿಗೆ ದರೋಡೆಕೋರರು ಕೂಡ ಪೊಲೀಸರ ಭಯ ಇಲ್ಲದೇ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿಬಿಟ್ರ, ಅಥವಾ ಪೊಲೀಸರಿಗೆ ಸಿಗದಂತೆ ಬಹಳ ಪ್ಲ್ಯಾಂಡ್ ಆಗಿ ಈ ಕೆಲಸವನ್ನು ಮಾಡಿದ್ರ ಗೊತ್ತಿಲ್ಲ. ಸದ್ಯಕ್ಕಂತೂ ಈ 2 ಪ್ರಕರಣಗಳು ಕರ್ನಾಟಕದ ಗೃಹ ಇಲಾಖೆಗೆ ಬಹಳ ದೊಡ್ಡ ಸವಾಲಂತೂ ಸತ್ಯ.